ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮೀಶೋನಲ್ಲಿ ನೀವು ಹೇಗೆ ಸೇಲ್ ಮಾಡ್ಬೋದು ಮತ್ತೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನೋಡೋಣ. ಪೂರ್ತಿ ವಿಡಿಯೋ ನೋಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ತಿಳಿಯುತ್ತಾ. ನೀವು ನೋಡ್ತಾ ಇರ್ತೀರಾ ಮೀಶೋನಲ್ಲಿ ಯಾವ್ದೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಒಂದು ಯಾವುದೇ ಒಂದು ಫ್ಯಾನ್ಸಿ ಐಟಮ್ಸ್ ಇರ್ಬೋದು, ಒಂದು ಕ್ಲಾತ್ಸ್ ಎಲ್ಲ ಐಟಮ್ಸ್ ಇದ್ರಲ್ಲಿ ಸಿಗುತ್ತೆ. ಒಂದು ಶೂಸ್ ಇರ್ಬೋದು, ಸ್ಲಿಪ್ಪರ್ಸ್ ಇರ್ಬೋದು, ಈ ತರದೆಲ್ಲಾನು. ಜನ ಇವಾಗ ಏನೇ ಒಂದು ಪರ್ಚೇಸ್ ಮಾಡ್ಬೇಕು ಅಂತಂದ್ರೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಕ್ಕೆ ಅವ್ರ ಟೈಮ್ ಇರಲ್ಲ ಮತ್ತೆ ಅಷ್ಟು ಪೇಷನ್ಸ್ ಇರಲ್ಲ. ಅದರಿಂದ ಯಾವುದೇ ಒಂದು ಐಟಮ್ಸ್ ಅಷ್ಟು ಆನ್ಲೈನ್ ಅಲ್ಲಿ ಬೈ ಮಾಡ್ತಾರೆ. ಇವಾಗ ಆನ್ಲೈನ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ಅಲ್ಲಿ ಬೈ ಮಾಡೋದು ತುಂಬಾನೇ ಒಂದು ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಮೀಶೋದು ಸೆಲ್ಲರ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕಿಂತ ಮುಂಚೆ ಒಂದು ಫ್ಲಿಪ್ಕಾರ್ಟ್ ಅಲ್ಲಿ ಹೇಗೆ ನೀವು ಸೆಲ್ಲರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೇಲ್ ಮಾಡ್ಬೋದು ಅಥವಾ ಅಮೆಝಾನ್ ಅಲ್ಲಿ ಹೇಗೆ ಸೆಲ್ಲರ್ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸೇಲ್ ಮಾಡ್ಬೋದು ಅಂತ ಅನ್ಬಿಟ್ಟು ನಮ್ಮ ಚಾನಲ್ ಅಲ್ಲಿ ವಿಡಿಯೋಸ್ ಹಾಕಿದೀವಿ. ಆ ವಿಡಿಯೋಸ್ ಲಿಂಕ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀವಿ, ಆ ವಿಡಿಯೋಸ್ ಕೂಡ ನೋಡಿ. ಇವಾಗ ಮೀಶೋದು ಸೆಲ್ಲರ್ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಅಂತ ನೋಡೋದಾದ್ರೆ ಒಂದು GST ಏನ್ ಬೇಕು, ಒಂದು GST ನಂಬರ್ ಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ನೀವು ಏನಾದ್ರು GST ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿಲ್ಲ, GST ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು GST ರಿಜಿಸ್ಟ್ರೇಷನ್ ಕೂಡ ಮಾಡ್ಕೋಬಹುದು. GST ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ನೀವು ಏನು ಒಂದು ಶಾಪ್ ಬೇಕು ಇಲ್ಲ ಒಂದು ಅಂಗಡಿನೇ ಬೇಕು ಅಂತ ಏನಿಲ್ಲ. ನೀವು ಮನೆ ಅಡ್ರೆಸ್ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ನಿಮಗೆ ಡೀಟೇಲ್ಸ್ ಎಲ್ಲ ಸಿಗುತ್ತೆ. ನೆಕ್ಸ್ಟ್ ಒಂದು ಸೆಕೆಂಡ್ ಸ್ಟೆಪ್ ಅಂದ್ರೆ ಲಿಸ್ಟ್ ಆಫ್ ಪ್ರಾಡಕ್ಟ್ ಅಂದ್ರೆ ನೀವೇನು ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ಬೇಕು ಅಂತ ಇರ್ತೀರಾ, ಪ್ರಾಡಕ್ಟ್ ಲಿಸ್ಟ್ ಎಲ್ಲ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಆರ್ಡರ್ಸ್ ಗೆಟ್ ಆರ್ಡರ್ಸ್ ಅಂದ್ರೆ ಆರ್ಡರ್ಸ್ ಸಿಗುತ್ತೆ ನಿಮ್ಗೆ ಮೀಶೋ ಕಡೆಯಿಂದ. ಅದನ್ನ ನೀವು ಆರ್ಡರ್ಸ್ ತಗೊಂಡು ಅವ್ರಿಗೆ ಸಪ್ಲೈ ಮಾಡ್ಬೇಕಾಗುತ್ತೆ. ಒಂದು ಲೋಯೆಸ್ಟ್ ಕಾಸ್ಟ್ ಶಿಪ್ಪಿಂಗ್ ಕೂಡ ಇದೆ ಇವ್ರದ್ದು, ಅಂದ್ರೆ ಇವ್ರ ಕಡೆಯಿಂದ ಶಿಪ್ಮೆಂಟ್ ಎಲ್ಲ ಮಾಡ್ಕೊಡ್ತಾರೆ ನಿಮ್ಗೆ. ಮತ್ತೆ ರಿಸೀವ್ ಪೇಮೆಂಟ್ ಅಂದ್ರೆ ಅವರು ಅಕೌಂಟಿಂಗ್ ಬಂದ್ಬಿಟ್ಟು ಒಂದು 7 ಡೇ ಪೇಮೆಂಟ್ ಸೈಕಲ್ ಅಂತ ಅಂದ್ಬಿಟ್ಟು ಮಾಡಿರ್ತಾರೆ. ಆರ್ಡರ್ ಯಾವಾಗ ಡೆಲಿವರಿ ಆಗುತ್ತೆ ಅದರಿಂದ 7 ಡೇಸ್ ಅಲ್ಲಿ ನಿಮ್ಗೆ ಪೇಮೆಂಟ್ ರಿಸೀವ್ ಮಾಡ್ಕೋಬಹುದು ನೀವು. ಇದೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇಲ್ಲಿ ಮೇಲೂ ಇದಾಗ ನೋಡಿ, ಇಲ್ಲಿ ಸೆಲ್ ಆನ್ಲೈನ್ ಅಂತ ಇದೆ, ಹೌ ಇಟ್ ವರ್ಕ್ಸ್ ಮತ್ತೆ ಪ್ರೈಸಿಂಗ್ ಮತ್ತೆ ಕಮಿಷನ್ ಇದ್ರದ್ದೆಲ್ಲ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್. ಶಿಪ್ಪಿಂಗ್ ರಿಟರ್ನ್ಸ್ ಏನಿರುತ್ತೆ ಅಂತ ಅಂದ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲಾನು ನೀವು ಇನ್ಫಾರ್ಮೇಶನ್ ನೋಡ್ಕೋಬಹುದು. ನೋಡ್ಕೊಂಡು ಇದನ್ನ ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಇದೆಲ್ಲ ಒಂದ್ಸತಿ ರೀಡ್ ಮಾಡ್ಕೊಳ್ಳಿ, ಇನ್ಫಾರ್ಮೇಶನ್ ಎಲ್ಲ ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಇದ್ರ ನೋಡಿ, ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಅಂತ ಇದ್ದಿಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ ನೀವು, ಅದಕ್ಕೆ ಒಂದು OTP ಕೂಡ ಬರುತ್ತೆ. ನೆಕ್ಸ್ಟ್ ಇಲ್ಲೊಂದು ಮೇಲ್ ID ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪಾಸ್ವರ್ಡ್ ಕೂಡ ನೀವು ಸೆಟ್ ಮಾಡ್ಕೊಂಡು ಆಮೇಲೆ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲೊಂದು ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಇಲ್ಲಿ ಸೆಂಡ್ OTP ಅಂತ ಕೊಡಿ, ಆ ನಂಬರ್ಗೆ ಒಂದು OTP ಕೂಡ ಬರುತ್ತೆ. OTPನ ಇಲ್ಲಿ ಎಂಟರ್ ಮಾಡಿ. OTP ಎಂಟರ್ ಮಾಡಿ ಆದ್ಮೇಲೆ ಒಂದು ಮೇಲ್ ID ಕೂಡ ಒಂದು ಎಂಟ್ರಿ ಮಾಡಿ ಇಲ್ಲಿ. ನೆಕ್ಸ್ಟ್ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬಂದ್ಬಿಟ್ಟು ಒಂದು 8 ಕ್ಯಾರೆಕ್ಟರ್ ಆದ್ರೂ ಮಿನಿಮಮ್ ಇರಬೇಕು. ಇದರಲ್ಲೊಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಹಾಕಿರ್ಬೇಕು ನೀವು. ಮತ್ತೆ A to Z ಒಂದು ಕ್ಯಾಪಿಟಲ್ ಲೆಟರ್ ಇರಬೇಕು. ಮತ್ತು 0 to 9 ನಂಬರ್ ಕೂಡ ಇರಬೇಕು. ಆ ರೀತಿ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ನ ಹಾಕಿ ಆದ್ಮೇಲೆ ನಿಮ್ದೇನಾದ್ರೂ ವಾಟ್ಸಪ್ ನಂಬರ್ ಸೇಮ್ ಇತ್ತು, ಇಲ್ಲಿ ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀರಾ ನಂಬರ್ಗೆ ಅಂತಂದ್ರೆ ಇದನ್ನ ಕ್ಲಿಕ್ ಮಾಡಿ. ಇಲ್ಲಾಂದ್ರೆ ಚೇಂಜ್ ಕೂಡ ಮಾಡ್ಕೋಬಹುದು. ಇಲ್ಲಿ ನಾವು ಸೇಮ್ ನಂಬರ್ ಇದೆ ಅಂತ ಅಂದ್ಬಿಟ್ಟು ಅದನ್ನೇ ಕೊಟ್ಟಿದ್ದೀವಿ. ಇದು ಕ್ರಿಯೇಟ್ ಅಕೌಂಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ದೊಂದು ಅಕೌಂಟ್ ಕ್ರಿಯೇಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಟ್ಯಾಕ್ಸ್ ಡೀಟೇಲ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಪಿಕಪ್ ಅಡ್ರೆಸ್, ಬ್ಯಾಂಕ್ ಡೀಟೇಲ್ಸ್, ಸಪ್ಲೈಯರ್ ಡೀಟೇಲ್ಸ್, ಇಷ್ಟು ಸ್ಟೆಪ್ನ ನೀವು ಒಂದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಒಂದು GST ನಂಬರನ್ನ ಎಂಟ್ರಿ ಮಾಡಬೇಕಾಗುತ್ತೆ ನೀವು. ಅದರಿಂದ ಒಂದು GST ಮಾಡಿಸ್ಕೊಂಡು ನೀವು ಸೇಲ್ ಮಾಡಿದ್ರೆ, ಇವಾಗ ನೋಡ್ತಾ ಇರ್ತೀರಾ ನಮಗೆಲ್ಲ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಬುಕ್ ಮಾಡಿದ್ರೆ ನಮ್ಗೆ ಔಟ್ ಆಫ್ ಸ್ಟೇಟಿಂದನೇ ಜಾಸ್ತಿ ಪ್ರಾಡಕ್ಟ್ ನಮಗೆ ಬರುತ್ತೆ, ನಮಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ಒಂದು GST ನಂಬರನ್ನು ನೀವು ಮಾಡಿಸ್ಕೊಂಡು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ತುಂಬ ಬೆಸ್ಟ್ ಅಂತ ಹೇಳ್ಬೋದು. ನಮ್ದು GST ಇದೆ, ಒಂದು GST ನಂಬರನ್ನು ಹಾಕ್ಬಿಟ್ಟು ನಾವು ಇಲ್ಲಿ ಕಂಪ್ಲೀಟ್ ಮಾಡ್ಕೋತೀವಿ ಪ್ರೋಸೆಸ್ಸನ್ನು. ಟ್ಯಾಕ್ಸ್ ಡೀಟೇಲ್ಸ್ ಅಲ್ಲಿ ನಿಮ್ದು GST ನಂಬರ್ ಅಂತ ಹೇಳಿದ್ವಿ, GST ನಂಬರ್ ಹಾಕ್ಬಿಟ್ಟು ಇಲ್ಲಿ ವೆರಿಫೈ ಅಂತ ಕೊಟ್ಟರೆ ನಿಮ್ಮ ಬಿಸ್ನೆಸ್ ನೇಮು ಅಡ್ರೆಸ್ ಎಲ್ಲಾನು ಅದೇ ಇನ್ಬಿಲ್ಟ್ ತಗೊಳುತ್ತೆ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಡಿ. ಇಲ್ಲಿ ಟ್ಯಾಕ್ಸ್ ಡೀಟೇಲ್ಸ್ ಇಲ್ಲಿ ರೈಟ್ ಮಾರ್ಕ್ ಬಂತು ನೋಡಿ, ಅದೇ ರೀತಿ ಇದೆಲ್ಲಾನು ರೈಟ್ ಮಾರ್ಕಲ್ಲಿ ಬರಬೇಕು. ಇಲ್ಲಿ ಪಿಕಪ್ ಅಡ್ರೆಸ್ ಬಂದ್ಬಿಟ್ಟು ಒಂದು ಯೂಸ್ ಅಡ್ರೆಸ್ ರಿಜಿಸ್ಟರ್ಡ್ ಅಂಡರ್ GST ಅಂದ್ರೆ GST ಏನು ಅಡ್ರೆಸ್ ಇದೆ ಆ ಅಡ್ರೆಸ್ನ ಯೂಸ್ ಮಾಡ್ಬೇಕಂತ ಅಂದ್ಬಿಟ್ಟು ಇದು ಬ್ರಾಕೆಟ್ ಕ್ಲಿಕ್ ಮಾಡಿದ್ರೆ ನೀವೇನು GST ನಮ್ಮ ಏನು ಅಡ್ರೆಸ್ ಇರುತ್ತೆ ಆ ಅಡ್ರೆಸ್ಸನ್ನೇ ತಗೊಳುತ್ತೆ. ಇಲ್ಲ ಬೇರೆ ಅಡ್ರೆಸ್ ಆದರೆ ನೀವು ಅಡ್ರೆಸ್ಸನ್ನು ಟೈಪ್ ಮಾಡಿಬಿಟ್ಟು ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒಂದು ಬ್ಯಾಂಕ್ ಡೀಟೇಲ್ಸ್, ಇಲ್ಲಿ ಅಕೌಂಟ್ ನಂಬರು ಮತ್ತೆ ಒಂದು ಕನ್ಫರ್ಮ್ ಅಕೌಂಟ್ ನಂಬರ್ ಮತ್ತೆ IFSC ಕೋಡ್ ಹಾಕ್ಬಿಟ್ಟು ಒಂದು ಬ್ಯಾಂಕ್ ಅಕೌಂಟ್ ಕೂಡ ನೀವು ಒಂದು ವೆರಿಫಿಕೇಶನ್ ಮಾಡ್ಕೋಬೇಕಾಗುತ್ತೆ. ಅಕೌಂಟ್ ನಂಬರು IFSC ಕೋಡು ಎಲ್ಲ ಹಾಕ್ಬಿಟ್ಟು ಒಂದು ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಒಂದು ಬ್ಯಾಂಕ್ ವೆರಿಫಿಕೇಶನ್ ಕೂಡ ಆಗುತ್ತೆ. ಅಂದರೆ ಇಲ್ಲಿ ವೆರಿಫಿಕೇಶನ್ ಇನ್ ಪ್ರೋಗ್ರೆಸ್ ಅಂತ ಇದೆ. ನೀವು ಪ್ಲೀಸ್ ಕಂಟಿನ್ಯೂ ವಿತ್ ಯುವರ್ ರಿಜಿಸ್ಟ್ರೇಷನ್, ವಿ ವಿಲ್ ಇನ್ಫಾರ್ಮ್ ಯು ಒನ್ಸ್ ಇಟ್ ಈಸ್ ವೆರಿಫೈಡ್.
ಅಂದ್ರೆ ವೆರಿಫಿಕೇಶನ್ ಪೆಂಡಿಂಗ್ ಇದೆ, ಅದು ವೆರಿಫೈಡ್ ಆದ್ಮೇಲೆ ನಮಗೆ ಇನ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂ ಬಟನ್ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಸಪ್ಲೈಯರ್ ಡೀಟೇಲ್ ಅಂದ್ರೆ ಒಂದು ಸ್ಟೋರ್ ನೇಮು, ನಿಮ್ದೇನು ಸ್ಟೋರ್ ನೇಮ್ ಇರುತ್ತೆ ಅದೊಂದು ಸ್ಟೋರ್ ನೇಮನ್ನು ಇಲ್ಲಿ ಹಾಕೊಳ್ಳಿ. ಮತ್ತೆ ಒಂದು ಫುಲ್ ನೇಮನ್ನು ಹಾಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ಜನರೇಟೆಡ್ ಇ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ಒಂದು ಇ ಸಿಗ್ನೇಚರ್ ಕೂಡ ನೀವು ಇಲ್ಲಿ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ನೇಮನ್ನು ಎಂಟ್ರಿ ಮಾಡಿ. ನೇಮ್ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಸಿಗ್ನೇಚರ್ ಆದಷ್ಟು ಕರೆ ತಗೊಳುತ್ತೆ. ಹ್ಯಾಡ್ ಸಿಗ್ನೇಚರ್ ಅಂತ ಕೊಡಿ. ಒಂದು ಈ ಸಿಗ್ನೇಚರ್ ಕೂಡ ಅಲ್ಲಿ ತಗೊಂತು. ನೆಕ್ಸ್ಟ್ ಇಲ್ಲಿ ಎಗ್ರಿ ಅಂತ ಇದೆಯಲ್ಲ, ಇದು ಬ್ರಾಕ್ ಅಲ್ಲಿ ಕ್ಲಿಕ್ ಮಾಡಿ. ನೆಕ್ಸ್ಟ್ ಸಬ್ಮಿಟ್ ಬಟನ್ ಕೊಡಿ. ಸಬ್ಮಿಟ್ ಬಟನ್ ಕೊಟ್ಟಾದ್ಮೇಲೆ ಸ್ಟೋರ್ ನೇಮ್ ಕೊಟ್ಟಾದ್ಮೇಲೆ ಇಲ್ಲಿ ಏನು ಒಂದು ಈ ತರ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಇಲ್ಲಿ ಆರ್ಡರ್ಸ್ ತೋರಿಸ್ತಾ ಇದೆ, ರಿಟರ್ನ್ಸ್, ಪ್ರೈಸಿಂಗ್, ಇನ್ವೆಂಟರಿ ಮತ್ತೆ ಕೆಟಲಾಗ್ ಅಪ್ಲೋಡ್ಸ್ ಇದೆಲ್ಲನೂ ನೀವು ಮಾಡ್ಕೋಬೇಕಾಗುತ್ತೆ. ಒಂದು ಕೆಟಲಾಗ್ ನೀವೇನು ರೆಡಿ ಮಾಡ್ತೀರಾ ಪ್ರಾಡಕ್ಟ್ ಇದು, ಅಥವಾ ಕೆಟಲಾಗ್ ಕೂಡ ಇಲ್ಲಿ ಕೆಟಲಾಗ್ ಅಪ್ಲೋಡ್ಸ್ಗೆ ಹೋಗಿ ಇಲ್ಲೊಂದು ಹ್ಯಾಡ್ ಕೆಟಲಾಗ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಪ್ರೈಸಿಂಗ್ ಅಷ್ಟೇ, ಯಾವುದೇ ಪ್ರಾಡಕ್ಟ್ಗೆ ನೀವು ಏನೇನು ಪ್ರೈಸ್ ಫಿಕ್ಸ್ ಮಾಡ್ತೀರಾ ಅದು ಕೂಡ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ಇಮೇಜ್ ಬಲ್ಕ್ ಅಪ್ಲೋಡ್ ಅಂತ ಇದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಯಾವುದೇ ಇದು ಇರಬಾರ್ದು, ಯಾವ್ದು ರಾಂಗ್ ಯಾವ್ದು ರೈಟ್ ಅಂತ ಅಂದ್ಬಿಟ್ಟು ಅದು ನೋಡ್ಕೊಂಡು ನೀವು ಯಾವ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಒಂದು ಸೆಲ್ಲರ್ ರಿಜಿಸ್ಟ್ರೇಷನ್ ಒಂದು ಮೀಶೋನಲ್ಲಿ ಮಾಡ್ಕೋಬೇಕು. ಇದೇ ನಿಮ್ದು ಒಂದು ಆನ್ಲೈನ್ ಸ್ಟೋರ್ ಅಂತ ಹೇಳ್ಬೋದು. ಇಲ್ಲಿ ಆರ್ಡರ್ಸ್, ರಿಟರ್ನ್ಸ್, ಪ್ರೈಸಿಂಗ್, ಇನ್ವೆಂಟರಿ ಎಷ್ಟಿದೆ ಇದೆಲ್ಲಾನು ತೋರಿಸುತ್ತೆ. ಪೇಮೆಂಟ್ ಡೇಟ್ ಮತ್ತೆಲ್ಲ ತೋರಿಸುತ್ತೆ ನೋಡಿ ಇಲ್ಲಿ ಡೀಟೇಲ್ಸ್. ಮತ್ತೆ ಲಾಗೌಟ್ ಮಾಡ್ಕೋಬಹುದು. ಮತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಹೋದ್ರೆ ನಿಮ್ಗೆ ಸೆಟ್ಟಿಂಗ್ಸ್ ಅಲ್ಲಿ ನಿಮ್ಗೆ ಒಂದು ವಾಟ್ಸ್ಆಪ್ ನೋಟಿಫಿಕೇಶನ್ ಇರ್ಬೋದು, ಬ್ಯಾಂಕ್ ಡೀಟೇಲ್ಸ್ ಇದೆಲ್ಲ ನೀವು ಮತ್ತೆ ರೀಸೆಟ್ ಮಾಡ್ಕೋಬಹುದು. ಇಲ್ಲೆಲ್ಲ ತೋರಿಸುತ್ತೆ. ಈ ರೀತಿ ಒಂದು ನೀವು ಏನು ಇದು ಮೀಶೋಗೆ ಒಂದು ಸಪ್ಲೈಯರ್ ರಿಜಿಸ್ಟ್ರೇಷನ್, ಒಂದು ಸೆಲ್ಲರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡು ನೀವು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಮತ್ತೆ ನೀವು ಒಂದು GST ರಿಜಿಸ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ GST ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಳಿ. ಇದಕ್ಕೊಂದು ಶಾಪ್ ಇರಬೇಕು ಅಂತ ಏನಿಲ್ಲ, ಒಂದು ಮನೆ ಅಡ್ರೆಸ್ಗೆ ನೀವು GST ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ತಿಳ್ಕೊತೀವಿ. ನಿಮ್ಮ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರೋರ್ಗೆ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕು ಕೂಡ ಕೊಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಕೂಡ ಮಾಡಿ. ಇಲ್ಲಿ ಮೈ ಕ್ಯಾಪಿಟಲ್ ಅಂಡ್ ಟ್ಯಾಕ್ಸ್ ಸೊಲ್ಯೂಷನ್ ಅಂದ್ಬಿಟ್ಟು ಆಡಿಟರ್ ಮತ್ತೆ ಟ್ಯಾಕ್ಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದಾವೆ. ಯಾವ್ದೆಲ್ಲ ಸರ್ವಿಸಸ್ ಇದಾವೆ ಅಂತ ನೋಡೋದಾದ್ರೆ GST ಅಂಡ್ FSSI ರಿಜಿಸ್ಟ್ರೇಷನ್ ಅಂದ್ರೆ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, GST ಮಂತ್ಲಿ ಫೈಲಿಂಗ್, ಮತ್ತೆ MSME ರಿಜಿಸ್ಟ್ರೇಷನ್, ಟ್ರೇಡ್ ಮಾರ್ಕ್ ಅಥವಾ ಒಂದು ಬ್ರಾಂಡ್ ರಿಜಿಸ್ಟ್ರೇಷನ್, ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್, ESI ಮತ್ತೆ PF ರಿಜಿಸ್ಟ್ರೇಷನ್ ಅಂಡ್ ಫೈಲಿಂಗ್, ITR ಫೈಲಿಂಗ್ ಇರ್ಬೋದು, ISO ಸರ್ಟಿಫಿಕೇಶನ್ ರಿಜಿಸ್ಟ್ರೇಷನ್, ಲೋನ್ಸ್ ಅಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದಾವೆ. ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿಸ್ಕೊಳ್ಳೋದಿದ್ರು ಕೂಡ ಮಾಡಿಸ್ಕೋಬಹುದು. ಈ ರೀತಿ ಎಲ್ಲ ಸರ್ವಿಸಸ್ ನ ಮಾಡ್ಕೋಬಹುದು. ಅದು ಕ್ಲೌಡ್ ಕಿಚನ್ಗೆ ಏನು ನೀವು ರಿಜಿಸ್ಟರ್ ಮಾಡ್ಕೋತೀರಾ, ಒಂದು ಫುಡ್ ಲೈಸೆನ್ಸ್ ಮಾಡಿಸ್ಕೊಂಡು ಕ್ಲೌಡ್ ಕಿಚನ್ ಕೂಡ ನೀವು ರಿಜಿಸ್ಟರ್ ಮಾಡ್ಕೋಬಹುದು. ಅಂದ್ರೆ ಝೊಮ್ಯಾಟೊ ಮತ್ತೆ ಸ್ವಿಗ್ಗಿ ಜೊತೆ ಏನಾದ್ರೂ ನೀವು ಟೈ ಅಪ್ ಆಗಬೇಕು ಕ್ಲೌಡ್ ಕಿಚನ್ ಮಾಡ್ಕೊಂಡು ಅಂದ್ರೆ ಕೂಡ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇದಾವೆ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಮತ್ತೆ ಒಂದು ಮೇಲ್ ID ಕೂಡ ಇದೆ. ಇದೆರಡಕ್ಕೂ ನೀವು ವಾಟ್ಸಪ್ ಕೂಡ ಇದೆ ನಂಬರ್, ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ ಸರ್ವಿಸಸ್ ಬೇಕಾ ಸರ್ವಿಸಸ್ ನ ಪಡ್ಕೋಬಹುದು. ಮತ್ತೆ ನಮ್ಮ ಚಾನಲ್ ನಲ್ಲಿ ಸ್ಮಾಲ್ ಬಿಸ್ನೆಸ್ ಐಡಿಯಾಸ್ ಮತ್ತೆ ಹೋಮ್ ಬೇಸ್ಡ್ ಬಿಸ್ನೆಸ್ ವಿಡಿಯೋಸ್ ಹಾಕಿದೀವಿ. ಯಾರೆಲ್ಲ ಒಂದು ಕಡಿಮೆ ಬಂಡವಾಳದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅವರಿಗೆ ಒಂದು ಶೂಟ್ ಆಗುವಂತ ಬಿಸ್ನೆಸ್ ವಿಡಿಯೋಸ್, ಆ ವಿಡಿಯೋಗಳನ್ನ ನೋಡ್ಬೇಕು ಅಂತಂದ್ರೆ ಮತ್ತೆ ನಾವು ಮಾಡೋ ಬಿಸ್ನೆಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬಂದು ತಲುಪುತ್ತೆ. ಆಗ ನೀವು ಆ ವಿಡಿಯೋಗಳನ್ನ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.